ಹಾಯ್ ಫ್ರೆಂಡ್ಸ್, ತೂಕ ಕಮ್ಮಿ ಮಾಡಬೇಕಾ? ನಾವು ಅವಶ್ಯಕತೆ ಇಲ್ಲ. 5 ಕೆ ಜಿ 10 ಕೆ ಜಿ 20 ಕೆ ಜಿ ಅಷ್ಟೇ ನಾವು ಜಾಸ್ತಿ ಇರೋದು, 30 ಕೆ ಜಿ ಅಷ್ಟೇ ಜಾಸ್ತಿ ಇರೋದು. ಕಮ್ಮಿ ಮಾಡಬೇಕಾ? ಬೇಕಾಗಿಲ್ಲ. ಕರೆಕ್ಟ್ ಅಲ್ಲ? ಯಾಕೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಕು? ಏನು ಬೇಕಾಗಿಲ್ಲ. ಚೆನ್ನಾಗೇ ಇದ್ದೀವಿ. ಬಟ್ ಮುಂಚೆ ನಾರ್ಮಲ್ ವೆಯ್ಟಲ್ಲಿ ಇರಬೇಕಾದ್ರೆ ನಾವೇನು ಕೆಲಸ ಮಾಡ್ತಾಯಿದ್ವೋ ಅದು ಇವಾಗ ಖುಷಿಯಾಗಿ ಹೆಲ್ದಿಯಾಗಿ ಎಲ್ಲ ಕಡೆ ನನ್ನ ಬಾಡಿ ಸಪೋರ್ಟ್ ಮಾಡಿ ಮಾಡ್ತಾಯಿಲ್ಲ. ಹಾಗಿದ್ರೆ ನಮಗೆ ಹುಟ್ಟಿರೋ ಮಕ್ಕಳಿಗೆ ನಾವು ಫ್ಯೂಚರ್ ಏನು ತೋರಿಸ್ತಾ ಇದ್ದೀವಿ? ಯೋಚನೆ ಮಾಡಿ. ಫ್ಯೂಚರ್ ನಾವೇನು ತೋರಿಸ್ತಾ ಇದ್ದೀವಿ? ಇವಾಗ ನಾವು ಹೆಂಗಿದ್ದೀವಿ ಅಂದರೆ ನಮ್ಮ ಮಕ್ಕಳು ಹಂಗೆ ಇರ್ತಾರೆ ನೋಡಿ. ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರೋ ಹಂಗೆ ಇವಾಗ ನನ್ನ ಮಕ್ಕಳು ಇದ್ದಾರ ಅಂತ ನೋಡಿ. ಅಷ್ಟು ಆ್ಯಕ್ಟಿವ್ ಆಗಿದ್ದಾರ ನೋಡಿ? ಇಲ್ಲ ಅಲ್ವಾ? ಹಾಗಿದ್ರೆ ಅವರು ನಮ್ಮನ್ನು ನೋಡಿ ನೆಕ್ಸ್ಟ್ ಜನ್ರೇಷನ್ ಅವ್ರು ಹೆಂಗಿರಬೇಕು ಅಂತ ಆಸೆ ಪಡ್ತಾರೆ. ನಾವೇ ಹೆಂಗಿದ್ರೆ ಅವ್ರು ಇನ್ನೇನು ಆಸೆ ಪಡ್ತಾರೆ? ಕರೆಕ್ಟ್ ಅಲ್ಲ? ಹಾಗಿದ್ರೆ ಏನು? ಹಾಯ್ ಫ್ರೆಂಡ್ಸ್, ತೂಕ ಕಮ್ಮಿ ಮಾಡಬೇಕಾ? ನಾವು ಅವಶ್ಯಕತೆ ಇಲ್ಲ. 5 ಕೆ ಜಿ 10 ಕೆ ಜಿ 20 ಕೆ ಜಿ ಅಷ್ಟೇ ನಾವು ಜಾಸ್ತಿ ಇರೋದು, 30 ಕೆ ಜಿ ಅಷ್ಟೇ ಜಾಸ್ತಿ ಇರೋದು. ಕಮ್ಮಿ ಮಾಡಬೇಕಾ? ಬೇಕಾಗಿಲ್ಲ. ಕರೆಕ್ಟ್ ಅಲ್ಲ? ಯಾಕೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಕು? ಏನು ಬೇಕಾಗಿಲ್ಲ. ಚೆನ್ನಾಗೇ ಇದ್ದೀವಿ. ಬಟ್ ಮುಂಚೆ ನಾರ್ಮಲ್ ವೆಯ್ಟಲ್ಲಿ ಇರಬೇಕಾದ್ರೆ ನಾವೇನು ಕೆಲಸ ಮಾಡ್ತಾಯಿದ್ವೋ ಅದು ಇವಾಗ ಖುಷಿಯಾಗಿ ಹೆಲ್ದಿಯಾಗಿ ಎಲ್ಲ ಕಡೆ ನನ್ನ ಬಾಡಿ ಸಪೋರ್ಟ್ ಮಾಡಿ ಮಾಡ್ತಾಯಿಲ್ಲ. ಹಾಗಿದ್ರೆ ನಮಗೆ ಹುಟ್ಟಿರೋ ಮಕ್ಕಳಿಗೆ ನಾವು ಫ್ಯೂಚರ್ ಏನು ತೋರಿಸ್ತಾ ಇದ್ದೀವಿ? ಯೋಚನೆ ಮಾಡಿ. ಫ್ಯೂಚರ್ ನಾವೇನು ತೋರಿಸ್ತಾ ಇದ್ದೀವಿ? ಇವಾಗ ನಾವು ಹೆಂಗಿದ್ದೀವಿ ಅಂದರೆ ನಮ್ಮ ಮಕ್ಕಳು ಹಂಗೆ ಇರ್ತಾರೆ ನೋಡಿ. ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರೋ ಹಂಗೆ ಇವಾಗ ನನ್ನ ಮಕ್ಕಳು ಇದ್ದಾರ ಅಂತ ನೋಡಿ. ಅಷ್ಟು ಆ್ಯಕ್ಟಿವ್ ಆಗಿದ್ದಾರ ನೋಡಿ? ಇಲ್ಲ ಅಲ್ವಾ? ಹಾಗಿದ್ರೆ ಅವರು ನಮ್ಮನ್ನು ನೋಡಿ ನೆಕ್ಸ್ಟ್ ಜನ್ರೇಷನ್ ಅವ್ರು ಹೆಂಗಿರಬೇಕು ಅಂತ ಆಸೆ ಪಡ್ತಾರೆ. ನಾವೇ ಹೆಂಗಿದ್ರೆ ಅವ್ರು ಇನ್ನೇನು ಆಸೆ ಪಡ್ತಾರೆ? ಕರೆಕ್ಟ್ ಅಲ್ಲ? ಹಾಗಿದ್ರೆ ಏನು? ಹಾಯ್ ಫ್ರೆಂಡ್ಸ್, ತೂಕ ಕಮ್ಮಿ ಮಾಡಬೇಕಾ? ನಾವು ಅವಶ್ಯಕತೆ ಇಲ್ಲ. 5 ಕೆ ಜಿ 10 ಕೆ ಜಿ 20 ಕೆ ಜಿ ಅಷ್ಟೇ ನಾವು ಜಾಸ್ತಿ ಇರೋದು, 30 ಕೆ ಜಿ ಅಷ್ಟೇ ಜಾಸ್ತಿ ಇರೋದು. ಕಮ್ಮಿ ಮಾಡಬೇಕಾ? ಬೇಕಾಗಿಲ್ಲ. ಕರೆಕ್ಟ್ ಅಲ್ಲ? ಯಾಕೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಕು? ಏನು ಬೇಕಾಗಿಲ್ಲ. ಚೆನ್ನಾಗೇ ಇದ್ದೀವಿ. ಬಟ್ ಮುಂಚೆ ನಾರ್ಮಲ್ ವೆಯ್ಟಲ್ಲಿ ಇರಬೇಕಾದ್ರೆ ನಾವೇನು ಕೆಲಸ ಮಾಡ್ತಾಯಿದ್ವೋ ಅದು ಇವಾಗ ಖುಷಿಯಾಗಿ ಹೆಲ್ದಿಯಾಗಿ ಎಲ್ಲ ಕಡೆ ನನ್ನ ಬಾಡಿ ಸಪೋರ್ಟ್ ಮಾಡಿ ಮಾಡ್ತಾಯಿಲ್ಲ. ಹಾಗಿದ್ರೆ ನಮಗೆ ಹುಟ್ಟಿರೋ ಮಕ್ಕಳಿಗೆ ನಾವು ಫ್ಯೂಚರ್ ಏನು ತೋರಿಸ್ತಾ ಇದ್ದೀವಿ? ಯೋಚನೆ ಮಾಡಿ. ಫ್ಯೂಚರ್ ನಾವೇನು ತೋರಿಸ್ತಾ ಇದ್ದೀವಿ? ಇವಾಗ ನಾವು ಹೆಂಗಿದ್ದೀವಿ ಅಂದರೆ ನಮ್ಮ ಮಕ್ಕಳು ಹಂಗೆ ಇರ್ತಾರೆ ನೋಡಿ. ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರೋ ಹಂಗೆ ಇವಾಗ ನನ್ನ ಮಕ್ಕಳು ಇದ್ದಾರ ಅಂತ ನೋಡಿ. ಅಷ್ಟು ಆ್ಯಕ್ಟಿವ್ ಆಗಿದ್ದಾರ ನೋಡಿ? ಇಲ್ಲ ಅಲ್ವಾ? ಹಾಗಿದ್ರೆ ಅವರು